ಕೆಲವು ದುಷ್ಟ ದುರ್ಯೋಧನನೇ ಕೇಳು. ಈ ನಿನ್ನ ಗಾಂಧಾರ ಕುಲವಂಶವನ್ನು ನಿರ್ನಾಮ ಮಾಡದೆ ಹೊರತು ಈ ಶಕುನಿಯ ಆತ್ಮಕ್ಕೆ ಶಾಂತಿಯೇ ಇಲ್ಲ. ಅದು ಅದು ಅವನೇ ಇತ್ತ ಬರುವಂತೆ ಕಾಣುತ್ತಿರುವ ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ ನ್ಯಾಯಗಯ್ಯ. ಆ ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಸುಯೋಧನ ಅನ್ನುವಷ್ಟರಲ್ಲಿ ನೀನು ಬಂದೆ. ನಾನು ಮಾಡಿದ್ದು ಯುಕ್ತ ವೇಷಕುನಿ. ಚಿಂತೆಯಾಗಿ ಗುರುರಾಜ ಜಯದ್ರಜ ಶುದ್ಧವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಲಿಲ್ಲ ಮಾವ. ಈ ದುರ್ಯೋಧನ 12 ತೋಳುಗಳಿಂದ ಆ ಪಾಂಡವರ ಸಹಸ್ರ ಸೈನ್ಯವನ್ನು ಎದುರಿಸಬಲ್ಲೆನು. ಆದರೆ ಜಾತಿ ಹಿಂಸೆ, ಸುಯುದ್ಧ ಕಲಹ ಇದು ಉಚಿತ ವೇಷಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ಅವರ ಮಾತುಗಳನ್ನು ನಿರಾಕರಿಸಿದನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತ್ರಗಳು ಪರಿಗ್ರಹವನ್ನು ಬಿಡಿಸುವ ನಾಳೆ ಪ್ರಾತಃಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ದರ್ಭಿದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜ ಪ್ರಶಸ್ತವನ್ನು ದಾಟಿ ನೆಟ್ಟಗೆ ನಮ್ಮ ಮನೆಗೆ ಬಾರದೆ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿದಂತೆ. ಅವನಿಗೆ ಎಷ್ಟು ದುರಂಕಾರ, ಎಷ್ಟು ಅವೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಎದುಬದಿಯು ಭಕ್ತ ಪರಾಧೀನನು, ಭಕ್ತರ ಮನೆಗೆ ತಾವಿಸುವವನು. ವಿದುರನಂತಹ ಭಕ್ತರು ಆ ಕೃಷ್ಣನಿಗೆ ಯಾರಿದ್ದಾರೆ? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಅಣ್ಣ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೆ ಒಬ್ಬರು
ಶಾಸನ ಮಾಡಲು ದುಸ್ಸಾಹಸವೇ ಎನಿಸಬಹುದು. ಮಾವ, ಈಗ ಏನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದಿರುವೆನು ಅಂದುಕೊಂಡಿರುವೆಯ? ಮತ್ತೆ ಎಂದಿಗೂ ಇಲ್ಲ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಒಂದು ವೇಳೆ ಬಂದಿದ್ದರೆ ಆದರೆ ಈ ನಿನ್ನ ಆರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಿರುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಂತ ಇಷ್ಟೊಂದು ದ್ವೇಷ ಏಕೆ ಶಕುನಿ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತ ಎಂದು ಪೂಜಿಸುವರು ಅಂತಹವರನ್ನೇ ಸಂಹಾರ ಮಾಡುವನು. ಕಂಸ, ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿದ್ದರಲ್ಲವೇ? ಹೌದು ಮಾವ. ಅಂತಹವರನ್ನೇ ಸಂಹರಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂಡಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂತಹವನಿಗೆ ಮನ್ನಣೆಯೇ ಸುಯೋಧನ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದ್ದು ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಧರ್ಮವೇ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಅದೇನದು? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲ. ಸುಯೋಧನ, ಕೃಷ್ಣನಿಂದ ಉಜ್ಜನ್ಮದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಸಂಗಡವಾಗಿ ಸಹಾಯ ಮಾಡಲು ಬರ್ತಿದ್ದೇನೆಂದರೆ ನೀನು ಅದನ್ನು ನಿರಾಕರಿಸಬೇಕಿದ್ದು. ನೀನು ಕೃಷ್ಣನಿಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಸಾಕೆಂದು ಹೇಳಬಹುದಾಗಿತ್ತು. ಆದರೆ ಆ ಉಭಯ ಸಂಕಟದಿಂದ ಆ ಅರ್ಜುನನು ನಿನ್ನನ್ನು ಪಾರು ಮಾಡಿರುವನಯ್ಯ. ಕೃಷ್ಣನು ನೀನು ಹೇಳುವಷ್ಟು ವಂಚಕನೇ ಆಗಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗಿರುವುದು. ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ಈ ಸಂಧಾನಕ್ಕೆ ಸಂಬಂಧಿಸಿ ನೀನೇನಾದರೂ ಒಪ್ಪಿಕೊಂಡಿದ್ದೆ ಆದರೆ ಈ ನಿನ್ನ ವಿನಾಶಕ್ಕೆ ನೀನೇ ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರು ಅವರ ರಾಜ್ಯದ ಮೇಲಿನ ಹಕ್ಕುಗಳನ್ನು ನಷ್ಟ ಹೊಂದಿದರು. ಆದರೆ ಮತ್ತೆ ಅವರು ರಾಜ್ಯವನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದೇ ಇದು ಉಚಿತವೇ ದುರ್ಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಆದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದು ಬಿಟ್ಟು ಮೇಲಿಂದ ಮೇಲೆ ದೇಹಿ ದೇಹಿ ಎಂದು ಈ ಭಿಕ್ಷಾಟನೆಯದ್ದಕ್ಕೆ ಸರಿಯಾಗಿ ಹೇಳಿದ ಸೌವಲ ರಾಜ. ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೂಡದು ಅಷ್ಟು ಮಾತ್ರವಲ್ಲ, ಬಾರಿಗೂ ಸಂಧಿಯ ನೆಪದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಶ್ರೀಕೃಷ್ಣನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡಲೇಬೇಕು ಸುಯೋಧನ. ಮಾಡಲೇಬೇಕು ಮಾವ. ಹೌದು ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಣ್ಣ ಮನವಿ ಇರುವುದು. ಅದೇನದು ಮಾವ? ಸುಯೋಧನ, ಅದನ್ನು ಸಮಯ ಬಂದಾಗ ನಾನು ನಿಮಗೆ ತಿಳಿಸುವೆನು. ಆಗಲಿ ಮಾವ. ನಿನ್ನೆಯ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ರಾಜ್ಯಸಭೆಗೆ ಹೋಗೋಣ. ನಡೆ.